ಪ್ರಸಿದ್ಧವಾದ ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ ನಂದಿ ಹಿಲ್ಸ್ ಅಥವಾ ನಂದಿ ದುರ್ಗ ಗಿರಿಧಾಮ. ಬನ್ನಿ ವೀಕ್ಷಕರೇ, ಇವತ್ತು ನಂದಿ ಹಿಲ್ಸ್ಗೆ ಭೇಟಿ. ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರ ಇರುವ ಈ ಗಿರಿಧಾಮ ಬೆಂಗಳೂರಿಗರ ಅಚ್ಚುಮೆಚ್ಚಿನ ಪ್ರವಾಸಿ ತಾಣವಾಗಿದೆ. ವಾರವಿಡೀ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯಿಂದ ಬಳಲಿದ ಮಂದಿಗೆ ವಾರಾಂತ್ಯದಲ್ಲಿ ಭೇಟಿ ನೀಡಲು ಸಿಗುವ ಸ್ವರ್ಗ ಅನಿಸಿದೆ ನಂದಿ ಹಿಲ್ಸ್. ವೀಕ್ಷಕರೇ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮೊದಲು ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ, ಆಮೇಲೆ ಪಕ್ಕನೆ ಬರುವಂತಹ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನೋಟಿಫಿಕೇಶನ್. ಸದಾ ತಣ್ಣಗಿನ ಗಾಳಿಯಿಂದ ಮನಸ್ಸಿಗೆ ಮುದ ನೀಡುವ ಈ ಗಿರಿಧಾಮ ಚಳಿಯ ಸಮಯದಲ್ಲಿ ಗಡಗಡ ನಡುಗಿಸುವ ಚಳಿಯಿಂದ ಕೂಡಿರುತ್ತದೆ. ಬೆಳ್ಳಂಬೆಳಗಿನ ಗಿರಿಧಾಮದ ಸೊಬಗನ್ನು ಸವಿಯುವುದೇ ಒಂದು ಬಣ್ಣಿಸಲು ಸಾಧ್ಯವಾದ ಅನುಭವವಾಗಿರುತ್ತದೆ. ಕೆಲವೊಮ್ಮೆ ಮಂಜಿನಿಂದ ಕೂಡುವ ಗಿರಿಧಾಮ ಕೆಳಗಿನ ದೃಶ್ಯವೆಲ್ಲವನ್ನು ಮರೆಮಾಚಿಸಿ ನಂದಿದುರ್ಗ ಒಂದು ಪ್ರತ್ಯೇಕ ಲೋಕ ಎಂಬ ಭಾವನೆಯನ್ನ ಮೂಡಿಸುತ್ತದೆ. ಬೆಂಗಳೂರಿಗರು ಹಾಗೂ ಬೆಂಗಳೂರಿಗೆ ಬರುವ ದೇಶ ವಿದೇಶಿ ಪ್ರವಾಸಿಗರು ಯಾರೂ ನಂದಿ ಹಿಲ್ಸ್ಗೆ ಭೇಟಿ ನೀಡದೆ ಮರಳುವುದಿಲ್ಲ ಎಂಬುದು ವಾಸ್ತವ ವಿಚಾರ. ಅಷ್ಟಕ್ಕೂ ನಂದಿ ಹಿಲ್ಸ್ ಇತ್ತೀಚೆಗೆ ಬೆಳೆದು ಬಂದ ಪ್ರವಾಸಿ ತಾಣವೇನಲ್ಲ. ಇದು ಮನುಷ್ಯ ನಿರ್ಮಿತ ಸೊಬಗೂ ಅಲ್ಲ. ಪ್ರಕೃತಿ ದತ್ತವಾದ ಸುಂದರ ಅತಿ ಮನೋಹರ ಈ ಗಿರಿ ಶಿಖರ ಮಹತ್ತರವಾದ ಇತಿಹಾಸವನ್ನೂ ಹೊಂದಿದೆ. ಈ ಬೆಟ್ಟ ಮೋಜು ಮಸ್ತಿಗಾಗಿ ಗಿರಿ ಏರುವ ಪ್ರವಾಸಿಗರಿಗೆ ಇಲ್ಲಿನ ಕಲ್ಲು ಮಣ್ಣುಗಳಲ್ಲಿ ಅಡಗಿರುವ ಇತಿಹಾಸ ಗೊತ್ತೇ ಇಲ್ಲ ನೋಡಿ. ಈ ಗಿರಿಧಾಮ ಚೋಳರ ಕಾಲದಿಂದಲೇ ಪ್ರಸಿದ್ಧವಾದ ಸ್ಥಳ. ಚೋಳರ ಕಾಲದಲ್ಲಿ ಇದನ್ನು ಆನಂದಗಿರಿ ಎನ್ನುತ್ತಿದ್ದರು. ಎ ಹಿಲ್ ಆಫ್ ಹ್ಯಾಪಿನೆಸ್. ಆನಂದಗಿರಿ ಎನ್ನುತ್ತಿದ್ದ ಈ ಬೆಟ್ಟವನ್ನು ಮೈಸೂರ ರಾಜ ಹೈದರ್ ಅಲಿ ತನ್ನ ಸೈನಿಕ ತಾವಳವನ್ನಾಗಿ ಮಾಡಿಕೊಂಡು ಅಲ್ಲೊಂದು ಕೋಟೆಯ ನಿರ್ಮಾಣವನ್ನು ಪ್ರಾರಂಭಿಸುತ್ತಾರೆ. ನಂತರ ಟಿಪ್ಪು ಸುಲ್ತಾನ್ ಸುಭದ್ರ ಕಲ್ಲಿನ ಕೋಟೆಯನ್ನು ನಿರ್ಮಿಸಿ ಅಲ್ಲೊಂದು ಸಮ್ಮರ್ ಪ್ಯಾಲೇಸ್ ಅನ್ನು ನಿರ್ಮಿಸುತ್ತಾರೆ ನೋಡಿ. ಟಿಪ್ಪು ಸುಲ್ತಾನರ ಬೇಸಿಗೆ ಅರಮನೆ ಹಾಗೂ ದೊಡ್ಡದಾದ ನೀರಿನ ಕೆರೆ ಇಲ್ಲಿ ಕಾಣಸಿಗುತ್ತದೆ. ಕೆರೆ ನಿರ್ಮಾಣದ ಅವಧಿಯಲ್ಲಿ ಮಿರ್ಜಾ ಇಸ್ಮಾಲ್ ಮೈಸೂರಿನ ದಿವಾನ್ ಆಗಿದ್ದವರು. ಈ ನಂದಿ ಬೆಟ್ಟವು ಟಿಪ್ಪು ಸುಲ್ತಾನರ ಜನ್ಮಸ್ಥಳವಾದ ದೇವನಹಳ್ಳಿಯಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ.
ಕುದುರೆ ಸವಾರರು ಇಳಿಯುತ್ತಿದ್ದ ಮತ್ತು ಹತ್ತುತ್ತಿದ್ದಂತಹ ಮೆಟ್ಟಿಲುಗಳು ಈ ಬೆಟ್ಟದಲ್ಲಿ ನಮಗೆ ಕಾಣಸಿಗುತ್ತದೆ. ಅರ್ಕಾವತಿ ನದಿಯ ಉಗಮಸ್ಥಾನ ಎನಿಸಿರುವ ಈ ಬೆಟ್ಟದಲ್ಲಿ ಟಿಪ್ಪು ಡ್ರಾಪ್ ಅನ್ನುವ ಪ್ರದೇಶವೊಂದಿದೆ. ತನ್ನ ಸಂಸ್ಥಾನದ ಪರಮೋನ್ನತ ನ್ಯಾಯಾಧೀಶನೂ ಆಗಿದ್ದ ಟಿಪ್ಪು ಸುಲ್ತಾನ್ ಮರಣದಂಡನೆಗೆ ಗುರಿಯಾದ ಅಪರಾಧಿಗಳನ್ನು ಟಿಪ್ಪು ಡ್ರಾಪ್ ಎಂದು ಪ್ರಸಿದ್ಧವಾದ ಸ್ಥಳದಿಂದ ಕೆಳಗೆ ಬೀಳಿಸಿ ಶಿಕ್ಷೆ ಜಾರಿಗೊಳಿಸುತ್ತಿದ್ದನು. ಆ ಪ್ರದೇಶದಲ್ಲಿ ನಿಂತು ಕೆಳಗೆ ನೋಡುವುದೇ ಭಯವಾಗುವ ಒಂದು ದೃಶ್ಯ. ಅಷ್ಟೊಂದು ತೀಕ್ಷ್ಣ ಇಳಿಜಾರು ಪ್ರದೇಶವಾಗಿದೆ ಅದು.
ಸಮುದ್ರ ಮಟ್ಟದಿಂದ 4851 ಫೀಟ್ ಅಥವಾ 1479 ಮೀಟರ್ ಎತ್ತರದಲ್ಲಿರುವ ಟಿಪ್ಪು ಸುಲ್ತಾನರ ಉಪ ಸೈನಿಕ ತಾಣ ಹಾಗೂ ಟಿಪ್ಪು ಸುಲ್ತಾನರ ಬೇಸಿಗೆ ಅರಮನೆ ಇದ್ದ ಈ ಕೋಟೆಯನ್ನು 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಲಾರ್ಡ್ ಕಾರ್ನ್ವಾಲಿಸನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೇನೆಯು ಅಕ್ಟೋಬರ್ 19, 1791 ವಶಪಡಿಸಿಕೊಳ್ಳುತ್ತದೆ. ಆ ನಂತರದಿಂದ ಈ ನಂದಿ ಬೆಟ್ಟ ಬ್ರಿಟಿಷರ ನೆಚ್ಚಿನ ಬೇಸಿಗೆ ತಾಣವಾಗಿ ಮುಂದುವರಿಯುತ್ತದೆಂದು ಬ್ರೌನೆಯ ಹಿಸ್ಟ್ರಿ ಆಫ್ ಸ್ಕಾಟ್ಲೆಂಡ್ ಆ್ಯಂಡ್ ರೆಕಾರ್ಡ್ಸ್ ಆಫ್ ದ 71st ಐಲ್ಯಾಂಡ್ಸ್ ಎನ್ನುವ ಪುಸ್ತಕದಲ್ಲಿ ಪ್ರಕಟವಾಗಿದೆ. ಈ ಪ್ರದೇಶ ಪಕ್ಷಿ ವೀಕ್ಷಕರಿಗೂ ಅಥವಾ ಪಕ್ಷಿ ಫೋಟೋಗ್ರಫಿ ಮಾಡುವವರಿಗೂ ನೆಚ್ಚಿನ ತಾಣವೇ ಆಗಿದೆ. ಸಾವಿರದ 1832ರಲ್ಲಿ ಜನರಲ್ ಲಾರ್ಡ್ ಕಬ್ಬನ್ ಎನ್ನುವರು ನೆಹರು ನಿಲಯವನ್ನು ಕೂಡ ಇದೇ ನಂದಿ ಹಿಲ್ಸಲ್ಲಿ ನಿರ್ಮಿಸುತ್ತಾನೆ. ಈ ನೆಹರು ನಿಲಯ 1834ರಿಂದ 61ರವರೆಗೂ ಮೈಸೂರು ರಾಜ್ಯದ ಕಮಿಷನರ್ ಆಗಿದ್ದ ಮಾರ್ಕ್ ಕಬ್ಬನನ ಬೇಸಿಗೆ ವಾಸದ ಬಂಗಲೆಯಾಗಿತ್ತು. 1986ರಲ್ಲಿ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ ನಡೆದ ಸಾರ್ಕ್ ದೇಶಗಳ ಬೆಂಗಳೂರು ಶೃಂಗಸಭೆಯು ನಡೆದದ್ದು ಇದೇ ನಂದಿ ಬೆಟ್ಟದ ನೆಹರು ನಿಲಯದಲ್ಲೇ ನೋಡಿ.
1852ರಲ್ಲಿ ಕನ್ನಿಂಗ್ಹ್ಯಾಮ್ ಎನ್ನುವರು ಇಲ್ಲಿ ಗಾಂಧಿ ನಿಲಯ ಅಥವಾ ಓಕ್ಲೇನ್ ಅತಿಥಿ ಗೃಹವನ್ನು ನಿರ್ಮಿಸುತ್ತಾರೆ. ಈ ಗಾಂಧಿ ನಿಲಯದಲ್ಲಿ 1927 ಹಾಗೂ 1936ರಲ್ಲಿ ಸೇರಿ ಒಟ್ಟು 66 ದಿನ ಮಹಾತ್ಮ ಗಾಂಧೀಜಿಯವರು ವಿಶ್ರಾಂತಿ ಪಡೆದಿರುತ್ತಾರೆ. ಈಗ ಇವೆಲ್ಲವೂ ನಂದಿ ಬೆಟ್ಟ 1914ರಿಂದಲೂ ತೋಟಗಾರಿಕಾ ಇಲಾಖೆಯ ಅಧೀನದಲ್ಲಿದೆ. ಸುಮಾರು 90 ಎಕರೆಯಲ್ಲಿರುವ ಈ ಬೆಟ್ಟ 75% ಇಳಿಜಾರಿನಿಂದ ಕೂಡಿದ ಪ್ರದೇಶವಾಗಿದೆ. ಉಳಿದ 25% ಜಾಗದಲ್ಲಿ ಪ್ರವಾಸಿ ತಾಣಗಳು ಹಾಗೂ ಹಲವಾರು ಹೋಟೆಲುಗಳು ಇವತ್ತು ತಲೆ ಎತ್ತಿ ನಿಂತಿರುತ್ತದೆ. ವೀಕ್ಷಕರೇ, ನೀವೇನಾದರೂ ಬೆಂಗಳೂರಿಗೆ ಭೇಟಿ ಕೊಟ್ಟರೆ ಈ ಮಣ್ಣಿನ ಇತಿಹಾಸವನ್ನು ಅರಿತು ಬನ್ನಿ. ಆಗ ನೋಡಿ, ಇಲ್ಲಿನ ಕಲ್ಲು ಮಣ್ಣುಗಳು, ಧಾರಾಳವಾಗಿ ಕಾಣುವ ಕೋತಿಗಳು ನಿಮಗೆ ಇಲ್ಲಿನ ಮತ್ತಷ್ಟು ಇತಿಹಾಸವನ್ನು ಹೇಳಿಕೊಡಲಿದೆ. Thank you for watching. Please subscribe.